ಇದೇನು ಒಬ್ಬಟ್ಟ? ಹೂರ್ಣ ಬೆಂದೇ ಇಲ್ಲ. ಹಬ್ಬದ ದಿವಸನೂ ಒಳ್ಳೆ ಊಟ ಮಾಡೋ ಹಾಗಿಲ್ಲ. ಕರ್ಮ. 1:15ಗೆಲ್ಲ ಬಂದ್ಬಿಡ್ತೀನಿ. ನೀವು ಊಟ ಮುಗಿಸ್ಕೊಳ್ಳಿ. ಓಕೆ. ಬಸ್ 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 ಬಸ್. ಅದನ್ನ ತಿನ್ಬೇಡಿ. ಅವ್ರು ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಬಿಟ್ಟಿರೋದು ಎಂಜಲು. ನಿಮಗೆ ಬೇರೆ ಕೊಡ್ತೀನಿ. ಪರವಾಗಿಲ್ಲ. ಊಟದಿಂದ ಅರ್ಧಕ್ಕೆ ಹೇಳ್ಬಾರ್ದು. ಎಷ್ಟೋ ಜನರಿಗೆ ಊಟನೇ ಇರಲ್ಲ. ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ತುಪ್ಪ ತಗೊಂಡು ಹೋಗು. ಬಹಳ ದೊಡ್ಡ ಜವಾಬ್ದಾರಿ. ತುಂಬಾ ಖುಷಿ ಆಗ್ತಾ ಇದೆ. ಜನರ ಸೇವೆಗೋಸ್ಕರ ನನ್ನ ಪಕ್ಷ ಹೆಲ್ತ್ ಮಿನಿಸ್ಟರ್ ಆಗಿ ನಾನು ಆಯ್ಕೆ ಮಾಡಿದ್ದಾರೆ. ನನ್ನ ಕರ್ತವ್ಯಗಳಿಗೆ, ಪಕ್ಷಕ್ಕೆ ನಾನು ಬದ್ಧನಾಗಿರ್ತೇನೆ. ನಿಮ್ಮ ಯೋಜನೆಗಳು, ನಿಮ್ಮ ಚಿಂತನೆಗಳು, ಕಾರ್ಯಕ್ರಮಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ಸರ್? ನೀವು ಟ್ವಿಟರ್ನಲ್ಲಿದ್ದೀರಾ? ಎಸ್ ಸರ್. ಹಾಗಾದ್ರೆ ನಾನು ಫಾಲೋ ಮಾಡಿ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಜಯ್, ಇಂಗ್ಲಿಷ್ ಕಲಿತಿದ್ಯಲ್ಲ, ಬುಕ್ ಇಟ್ಕೊಂಡು ಡವ್ ಮಾಡ್ತಿದ್ಯಾ? ಕಲ್ತ್ಕೊಳ್ತಾ ಇದ್ದೀನಿ ಕಣಪ್ಪ. ಹೌದಾ? ಕೊಡಿಲಿ, ಟೆಸ್ಟ್ ಮಾಡ್ತೀನಿ. ಏನಿದು? FLOWER ಫ್ಲವರ್ ಅಂದ್ರೆ ಹೂವ. ಇದು POWER ಪವರ್ ಅಂದ್ರೆ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ. ಮಗ ಬಂದು ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾನೆ. ಹೋಗಬೇಕು ಅಂತ ಆಸೆ. ಮನೆಯವ್ರ ಜೊತೆಯಲ್ಲಿ ಜಗಳ ಆಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಬ್ಬನೇ ಹೋಗೋಕೆ ಮುಜುಗರ. ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಮಸ್ಕಾರ ಸರ್. ನಮಸ್ತೆ. 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 ಬನ್ನಿ ಅಪ್ಪ. ವೆಲ್ಕಮ್. ರೈಸ್ ಹಾಕ್ಲಾ ಸರ್? ಬೇಡಪ್ಪ. ಒಂದು ಸ್ವಲ್ಪ ಸರ್. ಬೇಡಪ್ಪ. ಚೂರು ಸರ್. ಬೇಡಪ್ಪ. ಬೇಡ ಅಂದರೆ ಯಾಕ್ರಿ ಫೋರ್ಸ್ ಮಾಡ್ತೀರಿ? ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋತಾರೆ. ಅನ್ನ ವೇಸ್ಟ್ ಮಾಡಬೇಡಿ, ಬೇರೆ ಯಾರಿಗಾದ್ರೂ ಆಗುತ್ತೆ. ತಗೊಳ್ಳಿಪ್ಪ. ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದೀಯ. ತಪ್ಪೆಲ್ಲ ನಂದೆ. ನಾನಿಲ್ಲಿದ್ರೆ ನಿಮಗೆ ತೊಂದರೆ ಜಾಸ್ತಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಮಾತಿಂದ ನಿನ್ನ ಮನ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡು. ನಾ ಬರ್ತೀನಿ. ಅಪ್ಪ, ಫ್ಯಾಮಿಲಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಮನೆ, ಮಕ್ಕಳು, ಮೊಮ್ಮಕ್ಕಳು ಇರ್ಬೇಕಾದ್ರೆ ನೀವ್ ಯಾಕೆ ಆಶ್ರಮದಲ್ಲಿ ಇರಬೇಕು? ಇದು ನಿಮ್ಮ ಮನೆ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಇಲ್ಲೇ ಇರಿ ಪ್ಲೀಸ್. ಅಪ್ಪ ಅಪ್ಪ ಪ್ಲೀಸ್. ಕೃಷ್ಣ, ಆಗಾಗ ಮನೆ ಕಡೆ ಬರ್ತಾ ಇರು. ಕೃಷ್ಣ ಅವರೆಷ್ಟು ಖುಷಿಯಾಗಿದ್ರು ನೋಡ್ದ. ನಾವೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಮಕ್ಕಳು ನೋಡ್ಕೊಂಡಂಗೆ ಆಗಲ್ಲ. ಮಕ್ಕಳ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡ. ಖುಷಿಯಾಗಿರೋದು ಅಂದರೆ ಹಣ, ಹೆಸರು, ಮನೆ, ಶ್ರೀಮಂತಿಕೆ ಅಲ್ಲ. 4 ಜನರ ಜೊತೆ ಚೆನ್ನಾಗಿರೋದು. ನಾನೊಬ್ಬ ಅನಾಥ. ನನಗೆ ಜೀವನದಲ್ಲಿ ಎಲ್ಲ ಸಿಕ್ತು. ಇಲ್ಲಿ ಎಲ್ಲ ಇದ್ದು ಇವ್ರು ಯಾಕೆ ಅನಾಥರ ಥರ ಇರಬೇಕು? ಎಲ್ಲರೂ ಅವ್ರ ಮನೇಲಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು. ನೋಡಿ ಸರ್, ಈ ಮಕ್ಕಳನ್ನ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳು ಆರೋಗ್ಯವಾಗಿರ್ಲಿ ಅಂತ ಪೋಲಿಯೋ ಲಸಿಕೆನ ಹಾಕ್ಸ್ತಾರೆ. ಆದ್ರೆ ಈ ಮಕ್ಕಳಿಗೆ
ಲಸ್ಗೆ ಹಾಕ್ಸಿದ್ಮೇಲೆ ತೊಂದರೆ ಆಯ್ತು. ಗೌರ್ಮೆಂಟ್ ಇನ್ನು ಯಾವ ಆಕ್ಷನ್ ತಗೊಂಡಿಲ್ಲ. ಬಡವ್ರ ಮಕ್ಕಳು ಸತ್ರೆ ಸಾಯ್ಲಿ ಅಂತ. ಈ ಪೋಲಿಯೋ ಲಸಿಕೆಯಲ್ಲೂ ಸ್ಕ್ಯಾಮ್ ಮಾಡ್ತಾರಂದ್ರೆ ಎಂತ ರಾಕ್ಷಸರು ಇರ್ಬೇಕು ಸರ್. ಈ ಮಕ್ಕಳು ಹೆಲ್ತ್ಗೋಸ್ಕರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಮ್ಮ ಚಾರಿಟಿ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇರುತ್ತೆ. ಓಕೆ, ಈ ಮಕ್ಕಳು ನಾರ್ಮಲ್ ಆಗಬೇಕು. ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್. ಥ್ಯಾಂಕ್ ಯು ಸರ್. ಅಂಕಲ್, ನಾನು ನೆಕ್ಸ್ಟ್ ಹೆಲ್ತ್ ಮಿನಿಸ್ಟರ್ನ ಮೀಟ್ ಮಾಡಬೇಕು. That's how system works. ಬೂತ್ ಕಳ್ಸೋಕ್ ಮುಂಚೆ ಪೋಲಿಯೋ ಡ್ರಾಪ್ಸ್ ಕ್ವಾಲಿಟಿ ಚೆಕ್ ಮಾಡಿರ್ಲಿಲ್ವಾ? Everything was perfectly all right. In fact, ನಾನೇ ಖುದ್ದಾಗಿ ನಿಂತು ಪರಿಶೀಲಿಸಿ ಸೈನ್ ಮಾಡಿ ಕಳಿಸಿದ್ದೆ. ಓವರ್ ನೈಟ್ ಏನಾಯ್ತು ಅಂತ ನಂಗೂ ಗೊತ್ತಿಲ್ಲ. I was trapped. ಸಿದ್ಧಾರ್ಥ್, ಈ ಲ್ಯಾಬ್ ಟೆಸ್ಟಿಂದ ನಮಗೇನು ಪ್ರಯೋಜನ ಇದೆ ಅಂಕಲ್. ಮಿನಿಸ್ಟರ್ ಚೆಕ್ ಮಾಡಿ ಸೈನ್ ಹಾಕಿರೋ ಪೋಲಿಯೋ ಡ್ರಾಪ್ ಸ್ಯಾಂಪಲ್ಸ್ಗೂ ಬೂತ್ನಲ್ಲಿ ಹಾಕಿರೋ ಪೋಲಿಯೋ ಡ್ರಾಪ್ ಸ್ಯಾಂಪಲ್ಸ್ ಒಂದೇನಾ ಅಂತ ಗೊತ್ತಾಗಬೇಕು. ಅದೆರಡು ಬೇರೆ ಬೇರೆ ಆಗಿದ್ರೆ ಈ ಸ್ಕ್ಯಾಮ್ ಇಂದ ಬೇರೆ ಯಾರೋ ಇದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಅವನ್ ಯಾರು ಅನ್ನೋ ಹುಡುಕಾಟ ಶುರು ಆಗುತ್ತೆ. ಅಂಕಲ್, ಈ ಪರಿಸ್ಥಿತಿಯಲ್ಲಿ ಎಂಗೇಜ್ಮೆಂಟ್. ಸಿದ್ಧಾರ್ಥ್, ನಿಮ್ಮಪ್ಪ ತುಂಬಾ ಖುಷಿಯಿಂದ ನಿಶ್ಚಯ ಮಾಡಿದ ಮದುವೆ ಇದು. ಅವನಿದ್ದಿದ್ದು ಇದೇ ಡಿಸಿಷನ್ ತಗೊಂಡಿರ್ತಾ ಇದ್ದ. ಒಪ್ಪು ಹೊರಡೋಣ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನಿಮ್ಮ ಮನೆಯವ್ರನ್ನ ಬರಕ್ಕೆ ಕೇಳಿ. ಟ್ರಾಫಿಕ್ ಜಾಮು ಅದು ಇದು ಅಂತ ನೆಪ ಹೇಳ್ತಾರೆ. ಜಗದೀಶ್ ಅವರೇ, ನಿಮ್ ಬೀಗ್ರನ್ನ ಬೇಗ ಕರೆಸಿ, ಮುಹೂರ್ತ ಮೀರೋಗ್ತಾ ಇದೆ. ಅದು ಅದು ಓ, ಗಂಡಿನ ಕಡೆಯವ್ರು ಬಂದ್ರು ಅಂತ ಕಾಣಿಸುತ್ತೆ. ಬೇಗ ಬನ್ನಿ ಸರ್, ಶಾಸ್ತ್ರ ಶುರು ಮಾಡೋಣ. ಅಪ್ಪ, ಎಂಗೇಜ್ಮೆಂಟ್ ಆಯಿತು. ಮದುವೆಗೆ ಮುಂಚೆ ಬ್ಯಾಚುಲರ್ಸ್ ಪಾರ್ಟಿ ಕೊಡಿಸ್ಲೇಬೇಕು. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಗೋವಾ 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 ಗೋವಾ. ಇದನ್ನ ನೋಡೇ ಜೊಲ್ ಸುರಿಸ್ತಿದಿರಲ್ಲೋ. ವಿ ಆರ್ ಇನ್ ಗೋವಾ. ಇನ್ನು ಮಸಾಜು, ಮಣ್ಣು ಮಸಿ ಅಂತ ಏನೇನೋ ಇದೆ. ಹ್ಯಾಪಿ ಎಂಡಿಂಗು. ಹ್ಯಾಪಿ ಎಂಡಿಂಗ್ ಅಂದ್ರೆ ಶುಭಮ್ ಅಂತ. ಇಷ್ಟೆಲ್ಲ ಸ್ಕೆಚ್ ಹಾಕ ಕೂತಿದ್ದೀರಲ್ಲ, ನಿಮ್ ಶೋಕಿಗಳನ್ನೆಲ್ಲ ಪೂರೈಸಕ್ಕೆ ಗೋವಾ ಗೊತ್ತಿರೋನ್ ಯಾರಾದ್ರೂ ಒಬ್ಬ ಬೇಕಲ್ಲ. That is already arranged. The guide is on the way.
ಎಂ ವರ್ಣಕುಲ ಸೂರ್ಯ ಉಶಾಂತ ಪಟ್ಟಬಡಿಗೆ ಜೋಸೆಫ್ ಆಂಟನಿ ಗೋನ್ಸಾಲ್ವಿಸ್. ಇವನು ಹೆಸರಷ್ಟು ಉದ್ದ ಇಲ್ಲ ಇವನು. ನಾನು ಕನ್ನಡದವನೇ, ಗೋವಾದಲ್ಲಿ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ನೀವು ಕನ್ನಡದವರೇ, ಹೇಳ್ಬೇಕಾಗಿಲ್ಲ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಲೇಡೀಸ್ ಅಂಡ್ ಓಲ್ಡೀಸ್, ಗೋವಾದಲ್ಲಿ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನನ್ನ ಕೇಳಿ. ಜಿಯೋ ಸಿಮ್ ಫ್ರೀ ಆಗಿ ಸಿಗತ್ತೆ ಅಂತ ಓಪನ್ ಮಾಡಕ್ ಹೋಗ್ಬೇಡಿ. ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಯಾವಾಗ್ಲೂ ನಿಮ್ಗೋಸ್ಕರ ಸಿದ್ಧ. ಇದ್ಯಾವುದು? ಓಲ್ಡ್ ಮಿಷಿನ್ ಮಧ್ಯೆ ಯೂಸ್ ಆಗದೆ ಕೆಟ್ಟೋಗಿರೋ ಹೊಸ ಮಿಷಿನ್. ಕುಕ್ಕು. ಏನ್ ಕುಕ್ತಿಯಾ? ಮುಂದೆ ಗೊತ್ತಾಗುತ್ತೆ. ಒಂದು ಕೈಂಡ್ಲಿ ಇನ್ಫಾರ್ಮೇಶನ್. ನಿಮಗೆ ಓಲ್ಡ್ ಗೋವಾ ತೋರಿಸ್ಬೇಕಾ, ನ್ಯೂ ಗೋವಾ ತೋರಿಸ್ಬೇಕಾ, ಇಲ್ಲ ಆ ಗೋವಾ ತೋರಿಸ್ಬೇಕಾ? ಚೇಂಜ್ ಯುವರ್ ಕಸ್ಟಮ್. Get ready with the torch. Come on, come on. ಈ ವಯಸ್ಸಲ್ಲಿ ಹಿಂಗೆ ಎಗರ್ತಾವನಲ್ಲ, ಇನ್ನು ಆ ವಯಸ್ಸಲ್ಲಿ ಎಷ್ಟು ಕಾಂಪೌಂಡ್ ಎಗರಿದ್ ನಮ್ಮ ಮುದ್ಕ. ಕುಕ್ಕು ಆಗ್ಲೇ ಕುಕ್ತಾವನೆ. ನನ್ನ ಮಗನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಯಾಕೋ ಕೊರಕ್ತೀಯ? ಮಗನ ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು ಮದುವೆ ಮೇಲೆ ಅಷ್ಟೇ. ಹಾಗೆ ಹುಚ್ಚೆ ಎಷ್ಟೇ ನೀಟಾಗಿ ಹೋಯ್ದ್ರು ಚಡ್ಡಿ ಒಳಗೆ ಕಡೆ ಅವನಿ. ಜಿಪ್ ಹಾಕೋ. ಓಲ್ಡ್ ಮಿಷಿನ್ಗಳೆಲ್ಲ ಕೂಲ್ ಮಾಡ್ಕೊಂತವ್ರೆ. ಲೇ ಮಂಕದಿಣ್ಣೆ, ಗೋವಾಗ್ ಬಂದು ಎಳ್ನೀರು ಕುಡಿತಾ ಇದೆಯಲ್ಲೋ, ಬೀರು ಕುಡಿಯೋ ಬೀರು, ಅದ್ರ ಮಜಾನೇ ಬೇರೆ. ಐ ಎಂಜಾಯ್. ನೋಡ್ಬಾರ್ದು ನೋಡ್ಬಿಟ್ನಲ್ಲಪ್ಪ. ಅಯ್ಯೋ, ಇಷ್ಟು ಕೆಟ್ಟ ಮಕ್ಕಳು ಇವರು. ಲೇ ಚಡ್ಡಿ ಹಾಕೊಂಡ್ರ ಸರ್, ಸಾಫ್ಟ್ ಡ್ರಿಂಕ್ ನನಗೆ ಬೇಡ. ಓಕೆ, ಥ್ಯಾಂಕ್ಸ್. ಕಮಿಂಗ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಕ್ರೂಸು ಈ ಸೆಟಪ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಿಮಗೆ ಬೇಕಾ? ಓಕೆನಾ? ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಹಲೋ, ಅವ್ರು ನಮ್ಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇದ್ದಂಗೆ, ಅವ್ರ ಅಪ್ಪ ಆಧಾರ್ ಕಾರ್ಡ್ ಇದ್ದಂಗೆ. ಎಷ್ಟು ಬೇಕಷ್ಟು ಉಚ್ಕೋ. ಹಾಯ್, ಹ್ಯಾವಿಂಗ್ ಫನ್? ಥ್ಯಾಂಕ್ ಯು. ಎಂಜಾಯ್ ಸರ್. ಥ್ಯಾಂಕ್ ಯು. ಏ, ಫಾರಿನ್ ದೊಡಿಯೋ? ಇಲ್ಲ, ನಾನು ಇಂಡಿಯಾದೇ ತಗೊಳ್ಳೋದು. ಗೋವಾನಲ್ಲಿ ಇದೆಯಾ? ಫಾರಿನ್ ದೊಡಿಯಮ್ಮ. ಅಯ್ಯ, ನಾನು ಇಂಡಿಯಾದೇ ಕುಡಿಯೋದು. ನಾನು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ವಿನಯ್ ಮಲ್ಲೆ ನನಗೆ ಹೆಲ್ಪ್ ಮಾಡಿದ್ದಾನೆ. ಈಗ ಅವ್ನು ಕಷ್ಟದಲ್ಲಿದ್ದಾನೆ, ನಾನು ಅವ್ನಿಗೆ ಹೆಲ್ಪ್ ಮಾಡ್ಬೇಕು ತಾನೆ. ಹುಡುಗರಿಗೆ ನಿಯತ್ತಿರ್ಬೇಕು. ಚೇರ್ಸ್. ಏನಿದು ಸತ್ತವ್ರ ಮನೇಲಿ ಹಾಳೋತ್ರ ಹಾಕೋನೆ? ಹೇ ಮ್ಯಾನ್, ದಿಸ್ ಸಾಂಗ್ ಇಸ್ ನಾಟ್ ನೈಸ್ ಮ್ಯಾನ್. ಪುಟ್ ಸಮ್ ಜೋಶ್, ಜಿಗ್ ಚಾಕ್ ಜಿಗ್ ಚಾಕ್ ಜಿಗ್ ಚಾಕ್ ಜಿಗ್ ಚಾಕ್ ಲೈಕ್ ದಟ್. ಓಕೆ? ಅಯ್ಯೋ ನಿನ್ನ ಉಚ್ಚುಂಡೆ ಗಂಡ, ನನ್ಗೂ ಕನ್ನಡ ಬರ್ತೈತಿ. ನಾನು ಕನ್ನಡದವನ. ಒಳ್ಳೆ ಹಾಡ್ ಹಾಕ್ತೀನಿ. ಹೋಗ್ ಕುಣಿಯೋಗ್ ನಿನ್ನ ಆಪ್ನ. ಆಯ್ತಾಕಪ್ಪ. Yes, this is the song. ಬಾರೆ 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 ಬಿಂದಿಗೆಯ ಮಾರತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಡಿ ಕೋಡಿ ಜುಟ್ಟಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬ ಕಿಲ ಕಿಲವಾಣಿ. ಯಪ್ಪೋ ಯಪ್ಪ ರೂಪ ಇವಳು ನೀಲಾಂಜನ ದೀಪ. ಆಹ ಭೂಮಿಯಾಗೆ ಅಪರೂಪ ಇವಳು ನನ್ನೆಣ್ಣಯ್ಯ ರೂಪ. ಎಂಗೌಳ ತುಂಡು ತುಂಡು ಕಪ್ಪು ತುರಿ ಸೊಪ್ಪು ಸೊಪ್ಪು. ವಾರ 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 ಬಿಂದಿಗೆಯ ಮಾರತೋರೆ ಬಾರೆ ನನ್ನ ಕುರುಬನ ರಾಣಿ. ಕುಡಿಬೇಡ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಬಸ್. ಡಾಕ್ಟ್ರು ಕುಡಿಬೇಡಿ, ಕುಡಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂದಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಬೇರೆ ಇದೆ ಬಸ್. ಲವ್ ಯು ಅಪ್ಪ. ಥ್ಯಾಂಕ್ ಯು. ಕಳ್ಳತನ. ಅರ್ಜೆಂಟು
ಕೃಷ್ಣನಿಗೆ ಎಲ್ರು ರೆಡಿನಾ? ಎಂಜಾಯ್ ಏನು ಬ್ಯಾಲೆನ್ಸ್ ಉಳ್ಸಕ್ ಹೋಗ್ಬೇಡಿ. ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೊಳಕ್ ಆಗ್ತಾ ಇಲ್ಲ. ನಿಲ್ಸು ಆಸೆನಾ? ಎಂಜಾಯ್. ಓ ಮುದುಕರೆಲ್ಲ ಸಖತ್ ಮಜಾ ತಗೊಂತವ್ರೆ. ಮುದುಕರೆಲ್ಲ ಮಸಾಜ್ ಅಲ್ಲಿ, ಯುವಕರೆಲ್ಲ ಮೆಸೇಜ್ ಅಲ್ಲ. ಲೇ ಅವ್ರು ಮಾಡಿ ಮಜಾ ತಗೊಂತವ್ರೆ, ನೀನು ನೋಡಿ ಮಜಾ ತಗೊಂತ ಇದ್ಯಾ? ನಿನ್ನ ಲೈಫಲ್ಲಿ ಏನು ಓಪನ್ ಆಗಿಲ್ಲಲ್ಲ. ನಿಂಗೆ ಹೆಂಗ್ ಗೊತ್ತಾಯ್ತು? ಲೇ ನಿನ್ನ ಕಣ್ಣೇ ಸರಿಯಾಗಿ ಓಪನ್ ಆಗ್ತಾ ಇಲ್ವಲ್ಲ, ಇನ್ನು ಪ್ರಪಂಚ ಎಲ್ಲೋ ಓಪನ್ ಆಗುತ್ತೆ. ಬೇಗ ಓಪನ್ ಮಾಡು. ಏನು ಕಣ್ಣು? ಇವರೆಲ್ಲ ಮಸಾಜ್ಗೆ ಹೋದ್ರ? ಕ್ಲಾಸ್ ನಿಮಿಷ ಬಂದ. ಮಲ್ಕ ಡೂ ಸ್ಲೋಲಿ, ಬೇರೆ ಒತ್ತು ಬೇಡ. ಹುಷಾರ್. ಯಾವ ಧೂಮು ಬೇಡ, ಮೊದಲೇ ಹಿಂಗಿರುತ್ತೆ. ನನಗೆ ಬೀರ್ ಕುಡಿ ಅಂದ್ಬಿಟ್ಟು ನೀನೇ ನೀರು ಕುಡಿದ್ಬಿಟ್ಟಲ್ಲ, ಸತ್ಗಿ ತಗೋಬಿಟ್ನ. Love me or hate me. Nice singing. Kiss me Come on, or enjoy. kill me. Oh darling, please do something to me. ಸರ್, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ನೀವ್ಯಾಕೆ ಸರ್ ಡಲ್ ಆಗಿದ್ದೀರಾ? ಏನಾಯ್ತು? ಹೋದ ವರ್ಷ ನಮ್ಮ ಫ್ಯಾಮಿಲಿ ಇಲ್ಲಿಗೆ ಬಂದಿದ್ವಿ. ಆ ದಿನಗಳು ನೆನಪಾಯಿತು. ಮಕ್ಕಳು ಇಂಡಿಪೆಂಡೆಂಟ್ ಆಗಿರಲಿ ಅಂತ ತಂದೆ ತಾಯಿ ಬಯಸೋದು, ಸಪರೇಟ್ ಆಗಿರಲಿ ಅಂತಲ್ಲ. ಅಪ್ಪ, ನಾನು ಸಪರೇಟ್ ಆಗಿರಬೇಕು. ನಾನು ಒಬ್ಬನೇ ಎಷ್ಟು ಅಂತ ಒದ್ದಾಡ್ಲಿ ಮನೆಗೋಸ್ಕರ. ಏನೋ ನೀನು ಒಬ್ಬನೇ ಈ ಮನೆಗೆ ದುಡ್ದಿರೋದು? ನಾನು ದುಡ್ದಿಲ್ವಾ? ದೊಡ್ಡ ಮಗ ಅಂದ ತಕ್ಷಣ ಎಲ್ಲ ಇವರೇ ಮಾಡಕ್ಕಾಗಲ್ಲ. ನೋಡ್ಕೊಂಡ್ ಮಾತಾಡಿ. ಈ ಮನೆಗೆ ಫ್ರಿಡ್ಜ್ ಟಿವಿ ತಂದಿದ್ದು ನನ್ ಗಂಡ. ಅದನ್ನೆಲ್ಲ ನೀವು ಯೂಸ್ ಮಾಡ್ತಾ ಇಲ್ವಾ? ಇನ್ನೊಂದು ಇದೊಂದು ಅಂತ ಕೇಳಿ ನಂಗೆ ಸಾಕಾಗಿದೆ. ನಾನು ಇವನ್ ಜೊತೆ ಇರಲ್ಲ. ನನ್ನ ಪಾಲ್ ನನ್ ಕೊಟ್ಬಿಡಿಪ್ಪ. ಎಲ್ಲ ಜೊತೆಗಿದ್ರೇನೆ ಅಪ್ಪ ಫ್ಯಾಮಿಲಿ. ಡೋಂಟ್ ವರಿ ಸರ್, ಎಲ್ಲ ಸರಿ ಹೋಗುತ್ತೆ. ಹಲೋ ಸರ್, ಯಾಕೆ ಬಂತಾ ಇದ್ದೀರಾ ಸರ್? ಹೌದು, ಇದ್ರಲ್ಲಿ ಅವ್ರ ಅಪ್ಪಮ್ಮ ಯಾರು? ಯಾರು ಇಲ್ಲ. ಲೇ, ನಾನು ಕೇಳಿದ್ದು ಅವ್ರು ಇವರಲ್ಲಿ ಯಾರ ಮಗ ಅಂತ. ಯಾರ ಮಗನೂ ಅಲ್ಲ. ಇವ್ರ ವೃದ್ಧಾಶ್ರಮ ಜನಗಳಲ್ಲಿ ಅವರು ಅವ್ರ ತಂದೆ ತಾಯಿನ ಕಾಣ್ತಿದ್ದಾರೆ, ಇವರು ಅವರಲ್ಲಿ ಇವ್ರ ಮಕ್ಕಳನ್ನ ಕಾಣ್ತಿದ್ದಾರೆ. ಯಾರಿಗೂ ಯಾವ ಸಂಬಂಧನೂ ಇಲ್ಲ. ವಾ ವಾ, ನಮ್ಮನೆ ನಿಮ್ಮನೆ ಅಂತ ಸ್ವಾರ್ಥದಲ್ಲಿ ಬದುಕ್ತಾರೋ ಈ ಜೀವನದಲ್ಲಿ ಬೇರೆಯವ್ರ ಸಂತೋಷದಲ್ಲಿ ಇವನು ಖುಷಿ ಪಡ್ತಾ ಇದ್ದಾನಲ್ಲ, ಅವನು ದೊಡ್ಡ ಮನೆ ಕಣೋ. ಎಲ್ಲ ಜೊತೆಗಿದ್ರೇನೆ ಅಪ್ಪ ಫ್ಯಾಮಿಲಿ. ಹ್ಯಾಪಿ ಬರ್ತ್ಡೇ. ನಮಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಪಡ್ತಾ ಇದೆಯಾ ಮಗು? ನಮ್ಮ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿರೋ ನಿನ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಪ್ಪ. ನಿನಗೆ ಯಾರೂ ಇಲ್ಲ ಅನ್ಕೋಬೇಡ, ನಾವಿದ್ದೀವಿ. ಅಪ್ಪು, ನೀನು ಬೇಗ ಮದುವೆ ಆಗಿ 1 ಡಜನ್ ಮಕ್ಕಳಾಗಬೇಕು, ಖುಷಿಯಾಗಿರ್ಬೇಕು. ಅಪ್ಪು ಅಪ್ಪು, ಬೆಳಗ್ಗೆಯಿಂದ ಪುಟ್ಟಮ್ಮ ಕಾಣಿಸ್ತಾ ಇಲ್ಲ. ಏನು? ಅವ್ರಿಗೆ ಬೆಂಗಳೂರು ಪರಿಚಯನೂ ಇಲ್ಲ, ಯಾವತ್ತೂ ಆಶ್ರಮದಿಂದ ಹೊರಗಡೆನೂ ಹೋಗಿಲ್ಲ. ಎಲ್ಲಿ ಹೋದ್ರೂ ಏನೋ ಗೊತ್ತಾಗ್ತಾ ಇಲ್ಲ. ಇದರ ಪರಿಣಾಮ ಕ್ರೂರವಾಗಿರುತ್ತೆ. ನನಗೆ ಮೊಮ್ಮಗ ಅಂದ್ರೆ ಶಾನೇ ಇಷ್ಟ. ಕೃಷ್ಣ ಬಾ. ಮೊಮ್ಮಗ ಅಂದ್ರೆ ಇಷ್ಟ, ಮಾತಾಡ್ಸೋಕ್ ಭಯ. ಎಷ್ಟು ದಿನ ಅಂತ ನಿಮ್ಮ ಪ್ರೀತಿ ಮುಚ್ಚಿಟ್ಕೊಂಡಿರ್ತೀರಾ? ಎಷ್ಟು ದಿನಗಳಿಂದ ನಡೀತಾ ಇದೆ ಇದೆಲ್ಲ.
How many times have I told you not to mingle with this lady? What lady? You are a lady, I am a lady. You are a mother, I am a mother. You have a son, I have a son. Only difference, I am good, you are bad. ರೀ ಇದನ್ನೆಲ್ಲ ಕೇಳಿಸ್ಕೋಬೇಕಾ ಈ ಹಳ್ಳಿ ಅವಳಿಂದ? ಈ ದದ್ದಿ ಜೊತೆ ಸೇರಿದ್ರೆ ನನ್ ಮಗ ನಾಶ ಆಗೋಗ್ತಾನೆ. ಅಮ್ಮನ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಪ್ರತಿ ಸಾರ್ತಿ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಅವಳು ಇಂಗ್ಲಿಷ್ ಕಲ್ತ್ಲು, ನೀನ್ ಸಂಸ್ಕಾರ ಕಲೀಲಿಲ್ಲ. ಅಭಿ ಕಮ್ ಲೆಟ್ಸ್ ಗೋ. ನೋ ಮಮ್ಮಿ, ಅಜ್ಜಿ ಬಂದ್ರೆ ನಾನು ಬರೋದು. ಅಭಿ ಉರಿತಾ ಇದೆ ಅಲ್ವಾ? ಕರೆದ ಕೂಡಲೇ ಮಗ ಬರ್ಲಿಲ್ಲ ಅಂತ ಇಷ್ಟು ಬೇಜಾರು ಮಾಡ್ಕೊಂಡಿಯಲ್ಲ. ಹತ್ರ ಇದ್ದ ಅಮ್ಮ ಮಗನ ದೂರ ಮಾಡ್ತೀಯಲ್ಲ, ನಮಗೆಷ್ಟು ಬೇಜಾರಾಗ್ಬೇಡ. ಅಮ್ಮ ಅಂತೂ ಮಗ ಅನ್ನಿಸ್ಕೊಂಡೆಪ್ಪ. ಕ್ಷಮಿಸಮ್ಮ, ಮನೆಗೆ ಹೋಗೋಣ. ಇನ್ನೊಂದ್ಸರ್ತಿ ಹೀಗಾಗಲ್ಲ. ಆದರೂ ಪರವಾಗಿಲ್ಲ ಕಣ್ಲ, ನನ್ನ ನೋಡ್ಕೊಳ್ಳಕ್ಕೆ ಇನ್ನೊಬ್ಬ ಮಗ ಇದ್ದಾನೆ. ಅಪ್ಪು ನಾ ಹೋಗ್ತೀನಿ. ಲೆಟ್ಸ್ ಗೋ ಅಜ್ಜಿ. ನಡಿ. ಅಪ್ಪು ಐ ಟೆಕ್ಸ್ಟ್ ಯು ವಾಟ್ಸಪ್. ಬಾಯ್. ಸಮಾಧಾನ ಮಾಡ್ಕೊಳ್ಳಿ. ನೀವು ಎಷ್ಟೊತ್ತರೂ ಅಷ್ಟೇ ನಿಮ್ಮ ಮಕ್ಕಳು ಮನ್ಸು ಕರಗಲ್ಲ. ಚಿಕ್ಕಣ್ಣ, ಇವ್ರಿಗೆ ರೂಮ್ ತೋರ್ಸಪ್ಪ. ಬನ್ನಿ ಸರ್, ಒಳಗೆ ಹೋಗಿ. ಅಳ ವಯಸ್ಸಲ್ಲಿ ಹತ್ತಿದ್ರೆ ಈ ವಯಸ್ಸಲ್ಲಿ ಅಳ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಷ್ಟು ಜನ ಮಕ್ಕಳು? ಕೃಷ್ಣ, ಮಂತ್ಲಿ ಎಕ್ಸ್ಪೆನ್ಸಸ್. ಆಶ್ರಯ ಕೇಳ್ಕೊಂಡು ಬಂದರು, ಸೇರಿಸ್ಕೊಂಡೆ. ಆಶ್ರಮದಿಂದ ಒಬ್ರು ಹೋದ್ರೆ ಒಬ್ರು ಬರ್ತಾರೆ. ಮನುಷ್ಯ ಬದಲಾಗೋಲ್ಲ. ಹಲೋ, ಹೇಳು ಅಣ್ಣ. ಆ NRI ಮಗ ಬೇಲ್ ಕೊಡಿಸಿ ಶ್ರೀಧರ್ನ ಆಚೆ ತಂದಿದ್ದಾನೆ. ಇನ್ನು ಓರ್ ರೂಮ್ದ ಬ್ಯಾಲೆನ್ಸ್ ಇದೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಾಳೆ ನಂಗೆ ಆ ಸಾಕ್ಷಿ ಸಿಗಲೇಬೇಕು, ಇಲ್ಲಾಂದ್ರೆ ಪರಿಣಾಮ ಗೊತ್ತಲ್ಲ. ಇನ್ನೇಕು ಮುಡಿಚಿರ್ರೆ. %90 ಸರ್ವೈವಲ್ ಕಷ್ಟ. ಮಕ್ಕಳಿಗೆ ವಿಷಯ ತಿಳಿಸಿ ಕರೆಸ್ಬಿಡಿ. ಅವ್ರಿಗಿರೋದು ಒಬ್ಬನೇ ಮಗ, ಫಾರಿನಲ್ಲಿದ್ದಾನೆ. ಕೃಷ್ಣ ಅವ್ರ ನಂಬರ್? ಆ ನಂಬರ್ ಇರೋ ಡೈರಿ ನಿನ್ನ ರೂಮಲ್ಲಿದೆ. ಸರಿ, ನಾ ಮಾತಾಡ್ತೀನಿ. ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ ರೀ. ನಾನ್ ಬರಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಅವ್ರ ಹತ್ರ ಫೋನಲ್ಲಾದ್ರೂ ಮಾತಾಡಿ. ಮಾತಾಡಕ್ ಏನ್ರಿ ಇರುತ್ತೆ? ಹಳೆದನ್ನೆಲ್ಲ ಕೆದಕ್ತಾರೆ, ನನಗೆ ಇರಿಟೇಟ್ ಆಗುತ್ತೆ. ದುಡ್ಡು ಬೇಕಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ. ಮುಂದಿಂದೇನಿದೆಯೋ ನೀವೇ ನೋಡ್ಕೊಳ್ಳಿ. ಅಪ್ಪು, ರಫಿ ಸಾರಿಗೆ ಜ್ಞಾನ ಬಂತು. ಫೋನ್ ಮಾಡಿಕೊಡು, ನಾನು ಉಳಿಯೋಲ್ಲ, ಮಗನ ಹತ್ರ ಮಾತಾಡಬೇಕು ಅಂತೆಲ್ಲ ಮಾತಾಡ್ತಿದ್ದಾರೆ. ಇನ್ನೊಂದು ಸರ್ತಿ ಟ್ರೈ ಮಾಡು. ಮಾತಾಡಿ. ನಿಮ್ಮ ಮಗ ಲೈನಲ್ಲಿದ್ದಾನೆ, ಮಾತಾಡಿ. ತೋಳಿ. कैसे हो बेटा? अब्बा मैं ठीक हूँ, आप अभी कैसे हो? मैं ठीक हूँ. ಯು ವಿಲ್ ಬಿ ಫೈನ್. ತುಂಬಾ ಯೋಚನೆ ಮಾಡಬೇಡಿ. ನಾಳೆನೇ ಬರ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ. ಯು ವಿಲ್ ಬಿ ಆಲ್ ರೈಟ್. खुदा हाफिज बेटा. ಖುದಾ ಹಾಫಿಜ್ ಅಬ್ಬಾ. ಕೃಷ್ಣ, ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟ? ಇಲ್ಲ, ಕೊಡಬೇಕು. ಸರಿ, ನಾನು ಕೊಡ್ತೀನಿ. ಚೆನ್ನಾಗಿ ನಾಟಕ ಆಡ್ತಿ ಕಣ. ಆ ಫೋನಲ್ಲಿ ಮಾತಾಡ್ದವ್ ನೀನೇ ತಾನೇ? ಆ ಧ್ವನಿ ನನ್ನ ಮಗಂದಾದ್ರು ಮಾತು ನಿಂದೆ ಅಂತ ನನಗೆ ಗೊತ್ತು ಕಣ. ನಿನ್ನ ಉಸಿರು ಸಾಕು ನೀನು ಅಂತ ಕಂಡು ಹಿಡಿಯೋಕ್ಕೆ. ಆ ಬಡ್ಡಿ ಮಗ ನನ್ನ ಹತ್ರ ಮಾತಾಡಲ್ಲ ಅಂತ ತಾನೆ ನಾನು ಅವನ ಹತ್ರ ಮಾತಾಡಬೇಕು ಅಂದಿದ್ದು. ನನ್ನ ಕಷ್ಟ ಹೇಳ್ಕೊಳಕ್ಕಲ್ಲ,
ನಾನು ಖುಷಿಯಿಂದ ಸಾಯ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ. ಈ 68 ವರ್ಷಗಳ ಜೀವನದಲ್ಲಿ ನಾನು ಬದುಕಿದ್ದು ಅಂತ ಅನಿಸಿದ್ದು ನೀನು ನನ್ನ ಜೀವನದಲ್ಲಿ ಬಂದ ಕೆಲವು ದಿನಗಳಷ್ಟೇ. ನಾನು ಅಂದ್ಕೊಂಡಂಗೆಲ್ಲ ನಾನು ಬದುಕು ಹಾಗೆ ಮಾಡಿಬಿಟ್ಟಲ್ಲೋ. ಏನೋ ಇಲ್ಲದವನ ಬದುಕಿಗೆ ದೇವರ ಥರ ಬಂದೆ. ನನ್ನನ್ನು ರಾಜನ್ ಥರ ನೋಡಿಕೊಂಡೆ. ನೀನೇ ನನ್ನ ಪಾಲಿನ ರಾಜಕುಮಾರ. ಇನ್ನೊಂದು ಜನ್ಮ ಅಂತಿದ್ರೆ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಪ್ಪ.